Good morning, dear students. Financial Management, bcom 5th semester, Kuvempu University. Session number 30, chapter 3, capital structure. ಈಗಾಗಲೇ ನಾವು ಹಿಂದಿನ ಸೆಷನಲ್ಲೂ ಕೂಡ ಕಂಪ್ಯೂಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ EBIT, EBT ಆ್ಯಂಡ್ EPS ಪ್ರಾಬ್ಲಮ್ಸ್ಗಳನ್ನ ನಾವೇನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಅದರ ಕಂಟಿನ್ಯೂಷನ್ ಪಾರ್ಟು ಪ್ರಾಬ್ಲಮ್ ನಂಬರ್ 8. India Limited is capitalized with rupees 10 lakh divided into 1 lakh equity shares of rupees 10 each. ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಕಂಪನಿಗೆ 10 ಲ್ಯಾಕ್ ರುಪೀಸು ಕ್ಯಾಪಿಟಲ್ ಇದೆ. ಆ ಕ್ಯಾಪಿಟಲ್ನ ಹೇಗೆ ತೊಗೊಂಡಿದ್ದಾರೆ ಅಂದರೆ ಅವರು 1 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. 1 ಲಕ್ಷ ಈಕ್ವಿಟಿ ಶೇರ್ ಅಂದರೆ ನಂಬರ್ ಆಫ್ ಈಕ್ವಿಟಿ ಶೇರ್ ಈಸ್ 1 ಲ್ಯಾಕ್. 1 ಲ್ಯಾಕ್ ಈಕ್ವಿಟಿ ಶೇರ್, ಒಂದೊಂದು ಶೇರಿನ ವ್ಯಾಲ್ಯೂ 10 rupees. ಸೊ 1 ಲ್ಯಾಕ್ ಶೇರ್ಸ್ ಇಂಟು 10 rupees ಮಾಡಿದ್ರೆ 10 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಅವರ ಈಗಿನ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರು ಅವ್ರ ಹತ್ರ 1 ಲ್ಯಾಕ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದೆ. 10 ಲ್ಯಾಕ್ ರುಪೀಸು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಓಕೆನಾ? ಸೊ ಒಂದೊಂದಿನ ಶೇರ್ ವ್ಯಾಲ್ಯೂ 10 rupees. ದ ಮ್ಯಾನೇಜ್ಮೆಂಟ್ ಡಿಸೈರ್ಸ್ ಟು ರೈಸ್ ಅನದರ್ rupees 10 lakh ಟು ಫೈನಾನ್ಸ್ ಎ ಮೇಜರ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್. ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿದೆ, ಮತ್ತೆ 10 ಲಕ್ಷ ರೂಪಾಯಿ ಫೈನಾನ್ಸ್ ಬೇಕಾಗಿದೆ. ಯಾಕೆಂದರೆ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮಿಗೆ ಅವರಿಗೆ ಅವಶ್ಯಕತೆ ಬಿದ್ದಿದೆ. ಸೊ ದೆರ್ ಆರ್ 4 ಪಾಸಿಬಲ್ ಫೈನಾನ್ಷಿಯಲ್ ಪ್ಲ್ಯಾನ್ಸ್. ಈ 10 ಲಕ್ಷ ರೂಪಾಯಿನ ಹೊಸ ಫೈನಾನ್ಸ್ ಏನನ್ನು ಅವರು ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಹತ್ರ 4 ಪ್ಲ್ಯಾನ್ಗಳಿದ್ದಾವೆ. ಅದು ಈ ರೀತಿ ಇದೆ. ಮೊದಲನೇ ಪ್ಲ್ಯಾನು ಆಲ್ ಈಕ್ವಿಟಿ ಶೇರ್ಸ್. 10 ಲ್ಯಾಕ್ ರುಪೀಸ್ಗೂ ಏನು ಮಾಡೋದು, ಮತ್ತು ಈಕ್ವಿಟಿ ಶೇರ್ನ ಇಶ್ಯೂ ಮಾಡೋದು. ಮತ್ತು ಈಕ್ವಿಟಿ ಶೇರ್ನು ಎಷ್ಟಕ್ಕೆ ಇಶ್ಯೂ ಮಾಡ್ತಾರೆ, ಓಲ್ಡ್ ಶೇರಿನ ವ್ಯಾಲ್ಯೂ ಏನಿದೆ ಅದಕ್ಕೆ, ಅಂದರೆ 10 ರೂಪಾಯಿ ಒಂದು ಶೇರ್ ಹಂಗೆನೆ 1 ಲ್ಯಾಕ್ ಈಕ್ವಿಟಿ ಶೇರ್ನೇ ಮತ್ತೆ ಇಶ್ಯೂ ಮಾಡಬೇಕಾಗತ್ತೆ. ಓಕೆನಾ? ಮೊದಲನೇ ಪ್ಲ್ಯಾನು 10 ಲಕ್ಷ ರೂಪಾಯಿಗೂ ಈಕ್ವಿಟಿ ಶೇರಿಂದನೇ ಫಂಡನ್ನು ರೈಸ್ ಮಾಡೋದು. ಅಂದರೆ 1 ಲ್ಯಾಕ್ ಈಕ್ವಿಟಿ ಶೇರು, ಒಂದೊಂದು ಶೇರಿಗೆ 10 rupees ಅಂತ ಮೊದಲನೇ ಪ್ಲ್ಯಾನ್ ಹೇಳುತ್ತೆ. ಎರಡನೇದು ಆಲ್ ಡಿಬೆಂಚರ್ಸ್ ಕ್ಯಾರಿಯಿಂಗ್ 8% ಇಂಟ್ರೆಸ್ಟ್. 10 ಲಕ್ಷ ರೂಪಾಯಿನೂ ಡಿಬೆಂಚರ್ ಮೂಲಕ ರೈಸ್ ಮಾಡೋದು, ಆ ಡಿಬೆಂಚರಿಗೆ 8% ಇಂಟ್ರೆಸ್ಟ್ ಕೊಡೋದು. ಮೂರನೇದು rupees 5 lakh ಇನ್ ಈಕ್ವಿಟಿ ಶೇರ್ಸ್ ಆ್ಯಂಡ್ rupees 5 lakh ಇನ್ ಡಿಬೆಂಚರ್ಸ್ ಕ್ಯಾರಿಯಿಂಗ್ 10% ಇಂಟ್ರೆಸ್ಟ್. ಗಮನಿಸ್ಬೇಕಿಲ್ಲಿ, 5 ಲಕ್ಷ ರೂಪಾಯಿನ ಈಕ್ವಿಟಿ ಶೇರಲ್ಲಿ ತೊಗೊಳ್ಳೋದು, ಇನ್ನು 5 ಲಕ್ಷ ರೂಪಾಯಿನ ಡಿಬೆಂಚರಲ್ಲಿ ತೊಗೊಳ್ಳೋದು. ಆ ಡಿಬೆಂಚರ್ಸಿಗೆ ಎಷ್ಟು ಕೊಡೋದು ಇವರು, 10% ಇಂಟ್ರೆಸ್ಟ್ ಕೊಡೋದು. ಓಕೆನಾ? ನೆಕ್ಸ್ಟು rupees 5 lakh ಇನ್ ಈಕ್ವಿಟಿ ಶೇರ್ಸ್ ಆ್ಯಂಡ್ rupees 5 lakh ಇನ್ 10% ಪ್ರಿಫರೆನ್ಸ್ ಶೇರ್ಸ್. 5 ಲಕ್ಷ ರೂಪಾಯಿನ ಈಕ್ವಿಟಿ ಶೇರಲ್ಲಿ ತೊಗೊಳ್ಳೋದು, ಇನ್ನು 5 ಲಕ್ಷ ರೂಪಾಯಿನ ಪ್ರಿಫರೆನ್ಸ್ ಶೇರಲ್ಲಿ ತೊಗೊಳ್ಳೋದು. ಆ ಪ್ರಿಫರೆನ್ಸ್ ಶೇರಿಗೆ ಡಿವಿಡೆಂಟು 10% ಕೊಡೋದು ಅಂತ. ಓಕೆನಾ? ಸೊ ಈ 4 ಪ್ಲ್ಯಾನಲ್ಲಿ ಯಾವ ಪ್ಲ್ಯಾನ್ ಬೆಟರ್ ಅಂತ ನಾವು ನೋಡಬೇಕು. ಬಟ್ ಇಲ್ಲೊಂದು ಕಂಡೀಷನ್ ಇದೆ. ಏನು, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ EPS ಇಫ್ ದ EBIT ಈಸ್ 4,80,000 ಆ್ಯಂಡ್ 6 lakh. 2 ಕೇಸ್ ಆಗತ್ತಿಲ್ಲಿ. 4,80,000 EBIT ಇದ್ದವಾಗ ನೀವು ಈ 4 ಪ್ಲ್ಯಾನಲ್ಲಿ ಯಾವ ಪ್ಲ್ಯಾನನ್ನು ಸೂಚಿಸ್ತೀರಾ ಅಂತ. rupees 6 lakh EBIT ಇದ್ದವಾಗ ಈ 4 ಪ್ಲ್ಯಾನಲ್ಲಿ ಯಾವ ಪ್ಲ್ಯಾನನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅಂತ. ಅಂದರೆ EPS ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನು ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ 4,80,000 EBIT ಇದ್ದವಾಗ ಒಂದು ಸರಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಎಲ್ಲದಕ್ಕೂ EPSನ್ನು. 6 lakh EBIT ಇದ್ದವಾಗೂ ಎಲ್ಲದಕ್ಕೂ ಮತ್ತೊಂದು ಸರಿ ನಾವು EPSನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಸೊಲ್ಯೂಷನನ್ನು ಹೇಗೆ ಮಾಡ್ತೀವಿ ಅಂದರೆ, EPS ವೆನ್ EBIT ಈಸ್ rupees 4,80,000. ಮೊದಲನೇ ಕೇಸ್ EBIT 4,80,000 ಇದ್ದವಾಗ ಯಾವ ಪ್ಲ್ಯಾನು ಎಷ್ಟು EPSನ ಕೊಡ್ತಿದೆ ಅಂತ ನೋಡೋಣ. ಸೊ ಕಾಲಮ್ ಹೇಗೆ ಅಂತ ಹೇಳಿದ್ರೆ, ಹಿಂದಿನ ಲೆಕ್ಕಗಳೆಲ್ಲ ನೀವು ಮಾಡಿರ್ತೀರಾ. ಆಲ್ರೆಡಿ ಇರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಪ್ರೆಸೆಂಟ್ ಪೊಸಿಷನ್ ಅಂತ ಹೇಳಿ ಒಂದು ಕಾಲಮಲ್ಲಿ ತೋರಿಸಲೇಬೇಕು. ಇನ್ನೊಂದು ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಗಳು, ಹೊಸ ಪ್ಲ್ಯಾನ್, ಹೊಸ 10 ಲಕ್ಷ ರೂಪಾಯಿನ ನೀವು ರೈಸ್ ಮಾಡ್ತೀರಲ್ವಾ, ಸೊ ಆ ಪ್ಲ್ಯಾನ್ಗಳನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ರೋಮನ್ ನಂಬರ್ 1, 2, 3, 4 ಏನಿದೆಯಲ್ಲ ಅದು ನ್ಯೂ ಪ್ಲ್ಯಾನ್. 4 ಪ್ಲ್ಯಾನಲ್ಲಿ ಯಾವುದು ಬೆಟರ್ ಅಂತ ನಾವು EPS ಮೂಲಕ ಕಂಡುಹಿಡಿತೀವಿ. ಸೊ ಆ್ಯಸ್ ಯೂಶ್ವಲ್ ಮೊದಲನೇದಾಗಿ ಏನು ಮಾಡಬೇಕಾಗತ್ತೆ, ನಾವು ಆಪರೇಟಿಂಗ್ ಪ್ರಾಫಿಟ್ ಅಥವಾ EBITನ ತೊಗೊತೀವಿ. EBIT ಈ ಫಸ್ಟ್ ಕೇಸಲ್ಲಿ ಎಷ್ಟಿದೆ, 4,80,000 ಅಂತ ಹೇಳಿದ್ದಾರೆ. ಸೊ ಎಲ್ಲ ಪ್ರೆಸೆಂಟ್ ಪೊಸಿಷನ್ನಿಂದ ಹಿಡಿದು ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ವರೆಗೂ 4,80,000 ಬರ್ಕೋತೀರ. ಓಕೆನಾ? ಎಲ್ಲ ಕಾಲಮ್ಗೂ. ನೆಕ್ಸ್ಟು ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 8% ಆ್ಯಂಡ್ 10%. ನೋಡಿ ಇಲ್ಲಿ ಕ್ವಶನಲ್ಲಿ ಏನಿದೆ, ಸೆಕೆಂಡ್ ಪ್ಲ್ಯಾನಲ್ಲಿ ಡಿಬೆಂಚರ್ಸ್ಗೆ 8% ಇಂಟ್ರೆಸ್ಟ್ ಇದೆ. ಥರ್ಡ್ ಪ್ಲ್ಯಾನಲ್ಲಿ ಡಿಬೆಂಚರಿಗೆ ಅಂದರೆ 5 ಲಕ್ಷ ರೂಪಾಯಿನ ಡಿಬೆಂಚರಿಗೆ 10% ಇದೆ. 10 ಲಕ್ಷ ರೂಪಾಯಿನ ಡಿಬೆಂಚರಿಗೆ
8% ಇದೆ. ಸೊ ಹಾಗಾಗಿ ನಾನಿಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 8% ಆ್ಯಂಡ್ 10% ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನೋಡಿ ಯಾವ ಪ್ಲ್ಯಾನಲ್ಲಿದೆ ಡಿಬೆಂಚರು? ಸೆಕೆಂಡ್ ಪ್ಲ್ಯಾನಲ್ಲಿದೆ. ಎಷ್ಟು ಪರ್ಸೆಂಟು? 8%. ಯಾವುದ್ರ ಮೇಲೆ 8% ಕ್ಯಾಲ್ಕುಲೇಟ್ ಮಾಡಬೇಕು? ನಮಗೆ ಡಿಬೆಂಚರಿಂದ ನಾವು ಎಷ್ಟು ಕ್ಯಾಪಿಟಲ್ನ ತೊಗೊತಿದ್ದೀವಿ? ಅವಶ್ಯಕತೆ ಇದ್ದಿದ್ದು 10 lakh. ಸೊ 10 lakhನೂ ಡಿಬೆಂಚರಲ್ಲಿ ತೊಗೊಂಡಾಗ 10 lakhಗೆ 8% ಅಂದರೆ ಎಷ್ಟಾಯಿತು? 80,000. ಸೊ ಸೆಕೆಂಡ್ ಪ್ಲ್ಯಾನಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 80,000 ಬರುತ್ತೆ. ಅದೇ ಥರ್ಡ್ ಪ್ಲ್ಯಾನಲ್ಲಿ 5 ಲಕ್ಷ ರೂಪಾಯಿ ಮಾತ್ರ ನಾವು ಡಿಬೆಂಚರಲ್ಲಿ ತೊಗೊತಿದ್ದೀವಿ. ಆ ಡಿಬೆಂಚರಿಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟು? 10%. ಯಾವ ವ್ಯಾಲ್ಯೂ ಮೇಲೆ ಮಾಡಬೇಕು? 5 lakh ಇಂಟು 10% ಮಾಡ್ತೀರಾ, 50,000 ಬಂತು. ಸೊ ಥರ್ಡ್ ಪ್ಲ್ಯಾನಲ್ಲಿ ಅದನ್ನು ಲೆಸ್ ಮಾಡ್ತೀರಾ. ಉಳಿದಿರೋ ಯಾವ ಪ್ಲ್ಯಾನಲ್ಲೂ ಡಿಬೆಂಚರ್ ಇಲ್ಲ, ಹಾಗಾಗಿ ನಾವು ಇಂಟ್ರೆಸ್ಟನ್ನು ಎಲ್ಲೂ ಕೂಡ ಬರ್ದಿಲ್ಲ. ಸೊ ಏನು ಮಾಡ್ತೀರಾ? ಲೆಸ್ ಮಾಡ್ತೀರಾ ಇಂಟ್ರೆಸ್ಟ್ನ. ನಿಮ್ಗೇನು ಸಿಗುತ್ತೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ 4,80,000, 4,80,000, 4,80,000 80,000 ಹೋಗಿ 4 lakh, 4,80,000 50,000 ಹೋಗಿ 4,30,000 ಮತ್ತು 4,80,000. ಸೊ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾವು ಈಗೇನು ಮಾಡಬೇಕು? ಟ್ಯಾಕ್ಸನ್ನು ಲೆಸ್ ಮಾಡಬೇಕು ಅಲ್ವಾ? ಸೊ ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದಾರ? ಇಲ್ಲೆಲ್ಲರೂ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಇಲ್ಲ ಅಂತ ಕೊಟ್ಟವಾಗ ಇಟ್ ಈಸ್ ಅಸ್ಯೂಮ್ಡ್ ದ್ಯಾಟ್ ದ ಟ್ಯಾಕ್ಸ್ ಈಸ್ 50%. ನೋಡಿ ಇಲ್ಲಿ ಟ್ಯಾಕ್ಸ್ ಅಟ್ 50% ಬ್ರಾಕೆಟಲ್ಲಿ ಏನಂತ ಬರ್ದಿದ್ದೀನಿ ನಾನು? ಅಸ್ಯೂಮ್ಡ್ ಅಂತ ಬರ್ದಿದ್ದೀನಿ. ಓಕೆನಾ? ಸೊ ಅಸ್ಯೂಮ್ಡ್ ಟ್ಯಾಕ್ಸ್ ಎಷ್ಟು? 50%. ನಿಮ್ಮ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ 50% ಮಾಡ್ತೀರಾ. 4,80,000 50 ಮಾಡಿದ್ರೆ 2,40,000, 4,80,000 ಮತ್ತೆ 2,40,000, 4 lakhಲ್ಲಿ 50% ಅಂದರೆ 2 lakh, 4,30,000 50% ಅಂದರೆ 2,15,000, 4,80,000 2,40,000. ಸೊ ಇದನ್ನು ಲೆಸ್ ಮಾಡಿದವಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಅದು ನೀವೇನು 50% ಕ್ಯಾಲ್ಕುಲೇಟ್ ಮಾಡಿ ರಿಮೈನಿಂಗ್ ಇರುತ್ತಲ್ವ ಅದೇ 2,40,000, 2,40,000, 2 lakh, 2,15,000, 2,40,000. ಸೊ ಫಸ್ಟು ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗ್ತಿದ್ದಂಗೆ ಏನು ಮಾಡಬೇಕಾಗತ್ತೆ? ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಬೇಕು. ಯಾವ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರ್ ಇದೆ ನೋಡಿ? ಮೊದಲನೇದರಲ್ಲಿಲ್ಲ, ಸೆಕೆಂಡಲ್ಲಿಲ್ಲ, ಥರ್ಡಲ್ಲಿಲ್ಲ, ಫೋರ್ತ್ ಪ್ಲ್ಯಾನಲ್ಲಿದೆ. 5 lakh rupeesಗೆ 10% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ವಿ ನಾವು ಅಲ್ವಾ? ಸೊ 5 lakh ಪ್ರಿಫರೆನ್ಸ್ ಶೇರಲ್ಲಿ ತೊಗೊತಿದ್ದೀವಿ, ಅದಕ್ಕೆ 10% ನಾವು ಇಂಟ್ರೆಸ್ಟ್ನ ಕೊಡಬೇಕು. ಡೈರೆಕ್ಟಾಗಿ ಫೋರ್ತ್ ಪ್ಲ್ಯಾನಲ್ಲಿ 5 lakhಗೆ 10% ಡಿವಿಡೆಂಟ್ ಅಂದರೆ ಏನು ಮಾಡಬೇಕು? 50,000 ಬರುತ್ತೆ. ಉಳಿದಿದ್ರಲ್ಲಿ ಎಲ್ಲ ಡ್ಯಾಶ್ ಡ್ಯಾಶ್ ಡ್ಯಾಶ್. ಓಕೆನಾ? ಸೊ ಇನ್ನು ಲೆಸ್ ಮಾಡ್ಕೊತೀವಿ. ನಮಗೆ ಸಿಗೋದೇನೋ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಗ್ರೀನ್ ಕಲರಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ಲ, 2,40,000, 2,40,000, 2 lakh, 2,15,000, 1,90,000. ಓಕೆನಾ? ಸೊ ಇದನ್ನೇನು ಮಾಡಬೇಕೀಗ ನಾವು? ಈ 2,40,000 ಇದು ನಮ್ಮ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಮಗೇನು ಬೇಕು? ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಯಾಕೆ ಬೇಕು? EPS ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಅಥವಾ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬೇಕು, ಮತ್ತು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೇಕು. ಎಷ್ಟಿದೆ ನೋಡೋಣ. ಓಕೆನಾ? ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇದ್ದಂಥ ಶೇರ್ಸ್ ಎಷ್ಟು? 1 lakh ರೂಪಿ ಅಲ್ವಾ? ಸೊ 1 lakh ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಫಸ್ಟ್ ಲೈನಲ್ಲೇ ಇದೆ. ಸೊ 1 lakh ಈಕ್ವಿಟಿ ಶೇರ್ ಅಲ್ವಾ? ಸೊ 1 lakh ಅಂತ ಬರ್ತೀನಿ ನೋಡಿ. ನೆಕ್ಸ್ಟು ಎಕ್ಸ್ಪಾನ್ಷನ್ ಪ್ಲ್ಯಾನ್ ನಂಬರ್ 1ನಲ್ಲಿ 2 lakh ಬರ್ತೀನಿ. ಹೇಗೆ 2 lakh ಬಂತು ಅಂದರೆ, ಓಲ್ಡ್ ಈಕ್ವಿಟಿ ಶೇರ್ನು ಎಲ್ಲ ಪ್ಲ್ಯಾನ್ಗಳಿಗೂ ಓಲ್ಡ್ ಈಕ್ವಿಟಿ ಶೇರ್ನೇ ಕನ್ಸಿಡರ್ ಮಾಡಬೇಕು. ಸೊ ಓಲ್ಡ್ ಈಕ್ವಿಟಿ ಶೇರು ಮತ್ತು ಫಸ್ಟ್ ಪ್ಲ್ಯಾನ್ ಪ್ರಕಾರ ಮತ್ತೆ 10 ಲಕ್ಷ ರೂಪಾಯಿಗೂ ಈಕ್ವಿಟಿ ಶೇರಲ್ಲೇ ನಾವು ಕನ್ಸಿಡರ್ ಮಾಡೋದ್ರಿಂದ 1 lakh + 1 lakh 2 lakh ಆಯಿತು. ಸೆಕೆಂಡ್ ಪ್ಲ್ಯಾನಿಗೆ ಬರ್ತೀರಾ. ಎಕ್ಸ್ಪ್ಯಾನ್ಷನ್ ಪ್ಲ್ಯಾನಿಗೆ ಆಲ್ರೆಡಿ ಇದ್ದಂಥ ಈಕ್ವಿಟಿ ಶೇರ್ 1 lakh. ಸೆಕೆಂಡ್ ಪ್ಲ್ಯಾನಲ್ಲಿ ಯಾವ ಈಕ್ವಿಟಿ ಶೇರು ಮತ್ತು ಅಡಿಷನ್ ಆಗಲಿಲ್ಲ, ಹಾಗಾಗಿ 1 lakh ಉಳಿತು. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ 3ಗೆ ಬರ್ತೀರಾ. ಆಲ್ರೆಡಿ ಇದ್ದಿದ್ದು 1 lakh ಈಕ್ವಿಟಿ ಶೇರು, ಮತ್ತು ಮೂರನೇದರಲ್ಲಿ 5 lakh ಇನ್ ಈಕ್ವಿಟಿ ಶೇರ್ಸ್ ಅಂತ ಒಂದು ಲೈನ್ ಇದೆ. ಅದರ ಅರ್ಥ ಏನು? 50,000 ಮತ್ತೆ ಈಕ್ವಿಟಿ ಶೇರ್ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ 1,50,000 ಬರ್ತೀನಿ. ಇನ್ನು ಪ್ಲ್ಯಾನ್ 4ಗೆ ಬರ್ತೀರಾ. ಆಲ್ರೆಡಿ ಇದ್ದಂಥದ್ದು 1 lakh ಈಕ್ವಿಟಿ ಶೇರು, ಮತ್ತೆ 5 lakh ಇನ್ ಈಕ್ವಿಟಿ ಶೇರ್ ಅಂತ ಹೇಳಿದ್ದಾರೆ, ಮತ್ತೆ 50,000 ಆ್ಯಡ್ ಆಯಿತು. ಸೊ 1,50,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ 1 lakh, 2 lakh, 1 lakh, 1,50,000, 1,50,000. ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಆಯಿತು. ಆ ಗ್ರೀನ್ ಕಲರಲ್ಲಿ ಏನು ಬರ್ದಿದ್ದೀನಲ್ಲ ನಾನು, ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯೆಲ್ಲೋ ಕಲರಲ್ಲಿದೆ ನೋಡಿ, ಅಮೌಂಟ್ನ ಮಾತ್ರ ಗ್ರೀನ್ ಕಲರಲ್ಲಿ ಬರ್ತಿದ್ದೀನಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅವೆರಡೂ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? EPS ಅಂದರೆ ಅರ್ನಿಂಗ್ ಪರ್ ಶೇರ್.
ಸೊ 2,40,000 ಡಿವೈಡೆಡ್ ಬೈ 1 lakh ಅಂದರೆ rupees 2.40. ನೆಕ್ಸ್ಟು rupees 1.20, rupees 2.00, rupees 1.433, rupees 1.27. ಸೊ ಈ 4,80,000 EBIT ಇದ್ದವಾಗ ನೀವು ಯಾವ ಪ್ಲ್ಯಾನನ್ನು ಚೂಸ್ ಮಾಡ್ತೀರಾ, ಯಾವ ಪ್ಲ್ಯಾನು ಬೆಟರ್, ಓಕೆನಾ. ಪ್ರೆಸೆಂಟ್ ಪೊಸಿಷನ್ ಬಿಟ್ಬಿಡ್ಬೇಕು, ಅದು ರೆಫರೆನ್ಸಿಗೆ ಅಷ್ಟೇ. ಎಕ್ಸ್ಪ್ಯಾನ್ಷನ್ ಪ್ಲ್ಯಾನಲ್ಲಿ ಯಾವ ಪ್ಲ್ಯಾನ್ನ ನೀವು ಸೂಟೇಬಲ್ ಅಂತ ಕರಿತೀರಾ ಅಲ್ವಾ. EPS ಹೈಯೆಸ್ಟ್ ಕೊಟ್ಟಿರೋದು ಯಾವುದು, ಪ್ಲ್ಯಾನ್ 2 ಅಂದರೆ rupees 2.00, ಒಂದು ಶೇರಿಗೆ 2 ರೂಪಾಯಿ ಅರ್ನಿಂಗ್ಸ್ ಕೊಡ್ತಾ ಇರೋಂಥ ಪ್ಲ್ಯಾನನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಅಂದರೆ ಆಲ್ ಡಿಬೆಂಚರ್ಸ್ ಕ್ಯಾರಿಂಗ್ 8% ಇಂಟ್ರೆಸ್ಟ್ ಅಂತ ಇದೆಯಲ್ಲ, ಸೊ ಆ ಪ್ಲ್ಯಾನನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಜಾಸ್ತಿ ಬೆನಿಫಿಟ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಇದೇ ಪ್ರಾಬ್ಲಮ್ಮು EPS ಇಲ್ಲಿ B ಅಂತ ಇದೆಯಲ್ಲ ಕೇಸು, 6 lakh ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಇಲ್ಲಿ ಇಷ್ಟೇ, ಎಲ್ಲ ಕ್ಯಾಲ್ಕುಲೇಷನ್ನು ಸೇಮ್, ಬಟ್ ಇಲ್ಲಿ EBIT ಪ್ಲೇಸಲ್ಲಿ ಇಲ್ಲಿ 4,80,000, ಇಲ್ಲಿ 6 lakh. ಸೊ 6 lakh ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಏನಿದೆಯಲ್ಲ, ಏನು ಚೇಂಜಸ್ ಆಗಿಲ್ಲ, 80,000, 50,000 ಲೆಸ್ ಮಾಡ್ತೀರಾ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ 6 lakh, 5,20,000, 5,50,000, 6 lakh. ಇದರಲ್ಲಿ ಟ್ಯಾಕ್ಸ್ ಮತ್ತು 50% ಅಸಂಪ್ಷನ್ ಮಾಡ್ಕೊತೀರಾ. 6 lakhಲ್ಲಿ 3 lakh ಹೋದರೆ 3 lakh, 6 lakhಲ್ಲಿ 3 lakh ಹೋದರೆ 3 lakh, 5,20,000ಅಲ್ಲಿ 2,60,000 ಹೋದರೆ 2,60,000, 5,50,000ಅಲ್ಲಿ 2,75,000 ಹೋದರೆ 2,75,000, 6 lakhಲ್ಲಿ 3 lakh ಹೋದರೆ 3 lakh. ಸೊ ಈಗ ನಿಮ್ಗೇನು ಸಿಕ್ತು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದಮೇಲೆ ಏನನ್ನು ಲೆಸ್ ಮಾಡಬೇಕಾಗತ್ತೆ ನೀವು, ಫಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ದುಡ್ಡನ್ನು ಕೊಡಬೇಕು. ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ, 10%. ಅದನ್ನು ಕೂಡ ಅಷ್ಟೇ ನೋಡಿ, ಇಲ್ಲಿ 4th ಪ್ಲ್ಯಾನಿಗೆ 50,000 ಬರ್ತಿದ್ರಲ್ವಾ, ಇಲ್ಲೂ 4th ಪ್ಲ್ಯಾನಿಗೆ 50,000 ಲೆಸ್ ಮಾಡಿದ್ರೆ ಆಯ್ತು. ಉಳಿದಿದ್ದೇನೂ ಚೇಂಜ್ ಆಗಿಲ್ಲ, EBIT ಮಾತ್ರ ಚೇಂಜ್ ಆಗಿದೆ. ಹಾಗಾಗಿ ಉಳಿದಿರೋ ಎಲ್ಲ ಇನ್ಫಾರ್ಮೇಷನ್ ಸೇಮು, ಬಟ್ ಏನಂದರೆ ಇಲ್ಲಿ EBIT ಚೇಂಜ್ ಆಗಿದ್ದರಿಂದ ಉಳಿದಿರೋದ್ರಲ್ಲೆಲ್ಲ ಏನಾಗುತ್ತೆ, ಅಮೌಂಟಲ್ಲಿ ಚೇಂಜ್ ಆಗುತ್ತೆ, ಪ್ರೊಸೀಜರಲ್ಲಿ ಯಾವುದು ಚೇಂಜ್ ಆಗಿಲ್ಲ. ಸೊ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸು 3 lakh ಬಂತು ಎಕ್ಸಿಸ್ಟಿಂಗ್ ಪೊಸಿಷನಲ್ಲಿ. ನೆಕ್ಸ್ಟು ಪ್ಲ್ಯಾನ್ 1ಅಲ್ಲಿ 3 lakh, ಪ್ಲ್ಯಾನ್ 2 2,60,000, ಪ್ಲ್ಯಾನ್ 3 2,75,000, ಪ್ಲ್ಯಾನ್ 4 2,50,000. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಓಲ್ಡ್ ಪ್ಲ್ಯಾನಲ್ಲಿ EBIT 4,80,000 ಇದ್ದಾಗ ಏನಿತ್ತೋ ಅದೇ ಇಲ್ಲೂ ಕೂಡ ಅದೇ ಇರುತ್ತೆ. ಸೊ ಡಿವೈಡೆಡ್ ಬೈ ಮಾಡಿದವಾಗ ಆ ಗ್ರೀನ್ ಕಲರಲ್ಲಿ ಏನು ಬರ್ದಿದ್ದೀನಿ ನಾನು, ಅದನ್ನು ಎರಡನ್ನೂ ಡಿವೈಡ್ ಮಾಡಿದ್ರೆ ನಮಗೆ EPS ಸಿಗುತ್ತೆ. ಸೊ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ಪೊಸಿಷನ್ ಪ್ರಕಾರ 3 rupees ಇದೆ. ನಾವು ಪ್ಲ್ಯಾನ್ 1, 2, 3, 4 ನೋಡಿದವಾಗ rupees 1.50, rupees 2.60, rupees 1.3833, rupees 1.667. ಯಾವುದು EPS ಹೈಯೆಸ್ಟ್ ಇದೆ, rupees 2.60 EPS ಹೈಯೆಸ್ಟ್ ಇದೆ. ಹಾಗಾಗಿ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ 2 ಈಸ್ ಬೆಸ್ಟ್ ಅಲ್ವಾ. ಸೊ ಇದು ಪ್ರಾಬ್ಲಮ್ ನಂಬರ್ 8. ಸೊ ಇದು ನೀವು ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ಇಲ್ಲಿ ಪ್ಲ್ಯಾನ್ 2ನ ಸಜೆಸ್ಟ್ ಮಾಡ್ತೀರಾ, ಇಲ್ಲೂ ಪ್ಲ್ಯಾನ್ 2ನೇ ಸಜೆಸ್ಟ್ ಮಾಡ್ತೀರಾ, ಓಕೆನಾ. ಸೊ ಮುಂದಿನ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಂಬರ್ 9. ಎ ಕಂಪನಿ ಹ್ಯಾಸ್ ಎ ಕ್ಯಾಪಿಟಲ್ ಆಫ್ rupees 2 lakh ಡಿವೈಡೆಡ್ ಇಂಟು ಶೇರ್ಸ್ ಆಫ್ rupees 10 each. ಕಂಪನಿ 2 ಲಕ್ಷ ರೂಪಾಯಿ ಕ್ಯಾಪಿಟಲ್ನ ಹೊಂದಿದೆಯಂತೆ. ಅದನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ, ಒಂದೊಂದು ಶೇರಿಗೆ 10 ರೂಪಾಯಿ ಹಾಗೆ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ಅಲ್ವಾ. ಸೊ ಒಂದೊಂದು ಶೇರಿಗೆ 10 ರೂಪಾಯಿ ಹಾಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ಒಟ್ಟು ಎಷ್ಟು ಶೇರ್ಸ್ ಇದ್ದಾವೆ ಅಂತ ಅರ್ಥ, 20,000 ಶೇರ್ಸ್ ಇದ್ದಾವೆ ಅಂತ ಅರ್ಥ. ಯಾಕಂದರೆ 20,000 ಇಂಟು 10 ಮಾಡಿದವಾಗ 2 lakh ಬರುತ್ತೆ, ಅಥವಾ 2 lakhsನ ಡಿವೈಡೆಡ್ ಬೈ 10 ಮಾಡಿದವಾಗ 20,000 ಶೇರ್ಸ್. ಆಲ್ರೆಡಿ ಇರೋಂಥ ಈಕ್ವಿಟಿ ಶೇರ್ಸ್ ಎಷ್ಟು, 20,000. The management desires to raise another rupees 1 lakh to finance a major expansion program. ಈಗ ಆಲ್ರೆಡಿ 2 ಲಕ್ಷ ರೂಪಾಯಿ ಇತ್ತು ನಮ್ಮ ಹತ್ರ ಕ್ಯಾಪಿಟಲ್ಲು ಈಕ್ವಿಟಿ ಶೇರ್ನ ರೂಪದಲ್ಲಿ, ಹೊಸದಾಗಿ 1 ಲಕ್ಷ ರೂಪಾಯಿ ಫೈನಾನ್ಸ್ ಬೇಕಾಗಿದೆ ಎಕ್ಸ್ಪ್ಯಾನ್ಷನಿಗೋಸ್ಕರ. ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರಿಂಗ್ ದ ಫಾಲೋವಿಂಗ್ ಆಲ್ಟರ್ನೇಟಿವ್ಸ್ ಫಾರ್ ರೈಸಿಂಗ್ ದಿಸ್ ಅಮೌಂಟ್. ಈ 3 ಪ್ಲ್ಯಾನ್ನ ಇಟ್ಕೊಂಡಿದ್ದಾರೆ. ಒಂದು, ಇಶ್ಯೂ ಆಫ್ 10,000 ಶೇರ್ಸ್ ಆಫ್ rupees 10 each. 10,000 ರೂಪಾಯಿ ಈಕ್ವಿಟಿ ಶೇರ್ನ ಹಂಚಿ 10 ರೂಪಾಯಿ ನನಗೆ ಏನು ಮಾಡೋದು, 1 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡೋದು. ಅಥವಾ ಎರಡನೇ ಪ್ಲ್ಯಾನ್ ಪ್ರಕಾರ ಇಶ್ಯೂ ಆಫ್ 10,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 10 each. 10,000 ಪ್ರಿಫರೆನ್ಸ್ ಶೇರ್ನ ನಾವು ಏನು ಮಾಡ್ಬೋದು, ಇಶ್ಯೂ ಮಾಡ್ಬೋದು. 12% ಅವ್ರಿಗೆ ಡಿವಿಡೆಂಡ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಮೂರನೇ ಪ್ಲ್ಯಾನು, ಇಶ್ಯೂ ಆಫ್ 10% ಡಿಬೆಂಚರ್ಸ್ ಆಫ್ rupees 1 lakh.
ಕಂಪ್ಲೀಟಾಗಿ ಏನು ಮಾಡ್ಬಿಡೋದು, 1,00,000 ರೂಪಾಯಿನ ಡಿಬೆಂಚರ್ನ ಇಶ್ಯೂ ಮಾಡೋದು. ಬಟ್ ಅವರಿಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು, 10%. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ 12% ಡಿವಿಡೆಂಡ್ ಕೊಡಬೇಕು, ಡಿಬೆಂಚರ್ ಹೋಲ್ಡರ್ಸಿಗೆ ಮೂರನೇ ಪ್ಲ್ಯಾನಲ್ಲಿ 10% ಏನು ಇಂಟ್ರೆಸ್ಟ್ನ ಕೊಡಬೇಕು. ಸೊ ಈ 3 ಪ್ಲ್ಯಾನ್ ಇದೆ. ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ದ ಕಂಪನೀಸ್ ಪ್ರೆಸೆಂಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂದ್ರೇನು, EBIT ಈಸ್ ರುಪೀಸ್ 60,000 per annum. EBIT ಏನಿದೆ 60,000 ಇದೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಫೆಕ್ಟ್ ಆಫ್ ಈಚ್ ಆಫ್ ದ ಎಬೋವ್ ಮೋಡ್ಸ್ ಆಫ್ ಫೈನಾನ್ಸಿಂಗ್ ಆನ್ ದ ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಮೇಲೆ ಈ ಏನು ಈಚ್ ಆಫ್ ದ ಫಾಲೋವಿಂಗ್ ಏನು ಈ 3 ಪ್ಲ್ಯಾನ್ಗಳೇನಿದಾವಲ್ಲ ಏನನ್ನ ಎಫೆಕ್ಟ್ ಮಾಡುತ್ತೆ ಅಥವಾ EPS ಎಷ್ಟು ಬರುತ್ತೆ ಅನ್ನೋದನ್ನ ನೀವು ನೋಡಬೇಕಾಗತ್ತೆ. ಕಂಡೀಷನ್ ಏನು ಅಂದರೆ EBIT ಕಂಟಿನ್ಯೂಸ್ ಟು ಬಿ ದ ಸೇಮ್ ಇವನ್ ಆಫ್ಟರ್ ಎಕ್ಸ್ಪ್ಯಾನ್ಷನ್. EBITಯಲ್ಲಿ 60,000 ಇದೆಯಲ್ಲ, 60,000ಗೆ ಕ್ಯಾಲ್ಕುಲೇಟ್ ಮಾಡೋದು ಒಂದು ಪ್ರಾಬ್ಲಮ್ಮು. ಇನ್ನೊಂದು EBIT ಇನ್ಕ್ರೀಸಸ್ ಬೈ 20,000 ಅಂದ್ರೇನು, 80,000 EBIT ಇದ್ದವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಸರಿ 60,000 ಇದ್ದಾಗ EBIT, ಈಗ ಆಲ್ರೆಡಿ ನೀವು ಹಿಂದಿನ ಲೆಕ್ಕದಲ್ಲಿ ಮಾಡಿದ್ರಲ್ಲ, 4,80,000 ಇದ್ದವಾಗ ಒಂದು, 6 lakh ಇದ್ದಾಗ ಒಂದು. ಅದೇ ಥರ ಇಲ್ಲೂ ಕೂಡ 60,000 ಇದ್ದವಾಗ ಒಂದು, ಇನ್ಕ್ರೀಸ್ ಬೈ 20,000 ಅಂದರೆ ಎಷ್ಟು, 80,000 ಆದವಾಗ ಒಂದು. ಸೊ ಅಸ್ಯೂಮ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ 50%. ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತ ಹೇಳಿದ್ರೆ 50%. ಸೊ ಹಿಂದಿನ ಪ್ರಾಬ್ಲಮ್ ಏನು ಮಾಡಿದ್ರಲ್ಲ ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ. ಮೊದಲನೇದಾಗೇನು, ವೆನ್ EBIT ಈಸ್ ದ ಸೇಮ್ ಅಂದ್ರೇನು, EBIT 60,000 ಇದ್ದವಾಗ ಹೇಗೆ ಮಾಡೋದು ಅಂತ. ಸೊ ನಿಮ್ಗೆ ಗೊತ್ತಿದೆ ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3, ಓಕೆನಾ. ಸೊ EBIT 60,000, 60,000, 60,000 ಬೇಕಾದ್ರೆ ನೀವೇನು ಮಾಡ್ಬೋದು, ಪ್ರೆಸೆಂಟ್ ಸಿಚುವೇಶನ್ ಏನಿತ್ತಲ್ಲ ಹಿಂದಿನ ಲೆಕ್ಕದಲ್ಲೆಲ್ಲ ಮಾಡಿದ್ನಲ್ಲ ಅದನ್ನ ಇಲ್ಲಿ ತೊಗೋಬೋದು. ಯಾಕಂದರೆ ಪ್ರೆಸೆಂಟ್ ಸಿಚುವೇಶನ್ ಗೊತ್ತು ನಮಗೆ. ಎಷ್ಟಿದೆ, 2 lakh ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹10 ಈಚ್ ಅಂದರೆ ಎಷ್ಟು, 20,000 ಶೇರ್ಸ್ ಇದೆಯಲ್ವಾ. ಸೊ ಆ 20,000 ಶೇರ್ಸ್ದು ಬೇಕಾದ್ರೆ ಒಂದು ಕಾಲಮ್ನ ಹಾಕ್ಕೋಬೋದು ನಾವು, ಓಕೆನಾ. ಸೊ ನಾ ಇಲ್ಲಿ ಹಾಕ್ಕೊಂಡಿಲ್ಲ. ಸೊ EBIT 60,000, 60,000, 60,000. ಫಸ್ಟ್ ಏನು ಮಾಡ್ಬೇಕು, EBITಲಿ ಯಾವುದನ್ನು ಲೆಸ್ ಮಾಡಬೇಕು, ಲೆಸ್ ಇಂಟ್ರೆಸ್ಟು ನೋಡಿ ಯಾವ ಪ್ಲ್ಯಾನಲ್ಲಿ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ನಾವು. ಫಸ್ಟ್ ಪ್ಲ್ಯಾನಿಗಿಲ್ಲ, ಯಾಕಂದರೆ ಬರೀ ಶೇರ್ಸ್ ಇದೆ. ಸೆಕೆಂಡ್ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರ್ ಇದೆ. ಥರ್ಡ್ ಪ್ಲ್ಯಾನಲ್ಲಿ ಡಿಬೆಂಚರ್ ಇದೆ. ಎಲ್ಲಿ ಡಿಬೆಂಚರ್ ಇರುತ್ತೋ ಅಥವಾ ಡೆಟ್ ಇರುತ್ತೋ ಅಲ್ಲಿ ನಾವು ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಸೊ 1,00,000ಗೆ 10% ಇಂಟ್ರೆಸ್ಟ್ ಕೊಡ್ತೀವಿ. ಯಾವ ಪ್ಲ್ಯಾನಿಗೆ, ಡೈರೆಕ್ಟಾಗಿ ಪ್ಲ್ಯಾನ್ 3ಗೆ ಹೋಗಬೇಕು. 10,000 ಲೆಸ್ ಮಾಡ್ತೀರಾ, 50,000 ಬಂತು. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು 60,000, 60,000, 50,000 ಬಂತು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದ್ದಿದ್ದನ್ನು ಟ್ಯಾಕ್ಸ್ ಲೆಸ್ ಮಾಡಬೇಕು. ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ, 50%. ಅಸ್ಯೂಮ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ 50%. ಸೊ ಈಗ ಟ್ಯಾಕ್ಸನ್ನು ಏನು ಮಾಡಬೇಕು, ಲೆಸ್ ಮಾಡ್ತೀರಾ. 30,000, 30,000, 25,000. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲೇ 50% ಕ್ಯಾಲ್ಕುಲೇಟ್ ಮಾಡ್ತೀರಾ. ನೋಡಿ 60,000 50% ಅಂದರೆ ಎಷ್ಟು, 30,000. 60,000 ಮತ್ತೆ 30,000. 50,000 ಎಷ್ಟು, 25,000. ಲೆಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. 30,000, 30,000, 25,000. ಸೊ ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ಯಾವಾಗಲೂ ಫಸ್ಟ್ ಯಾರಿಗೆ ಮತ್ತೆ ಪೇ ಮಾಡಬೇಕಾಗತ್ತೆ ನೀವು, ಪ್ರಿಫರೆನ್ಸ್ ಡಿವಿಡೆಂಟ್ ಅವರಿಗೆ ಪೇ ಮಾಡಬೇಕಾಗುತ್ತೆ. ಪ್ರಿಫರೆನ್ಸ್ ಡಿವಿಡೆಂಟು ನಿಮ್ಮ 1, 2, 3 ಯಾವ ಪ್ಲ್ಯಾನಲ್ಲಿದೆ, ಸೆಕೆಂಡ್ ಪ್ಲ್ಯಾನಲ್ಲಿದೆ. ಎಷ್ಟು, 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಅವರಿಗೆ 12% ನಾವೇನು ಕೊಡಬೇಕಾಗತ್ತೆ, ಇಂಟ್ರೆಸ್ಟ್ ಕೊಡಬೇಕು. 12% ಎಷ್ಟು ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ನೀವು 1,00,000 ರೂಪಾಯಿ ಫೈನಾನ್ಸ್ನ ರೈಸ್ ಮಾಡ್ತಾ ಇದ್ದೀರಲ್ವಾ ಪ್ರಿಫರೆನ್ಸ್ ಶೇರ್ಸಿಂದ. ಸೊ 1,00,000 ಮೇಲೆ 12% ಮಾಡ್ತೀರಾ. ಎಷ್ಟು ಬರುತ್ತೆ, 12,000. ಸೊ ಆ ಸೆಕೆಂಡ್ ಪ್ಲ್ಯಾನಲ್ಲಿ ಮಾತ್ರ ಇರೋದ್ರಿಂದ ಸೆಕೆಂಡ್ ಪ್ಲ್ಯಾನಲ್ಲಿ ಮಾತ್ರ 12,000 ಲೆಸ್ ಮಾಡ್ತೀರಾ. ಅವಾಗ ನಿಮ್ಗೆ ಏನು ಸಿಗುತ್ತೆ, ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಕ್ತು. 30,000, 18,000, 25,000. ಓಕೆನಾ. ನೆಕ್ಸ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೇಕು ನಿಮಗೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸು ನೋಡಿ, ಆಲ್ರೆಡಿ ಇದ್ದಂಥ ಶೇರಿಗೆ ಮತ್ತು ಈ 3 ಪ್ಲ್ಯಾನ್ಗಳಲ್ಲೇನಾದರೂ ಶೇರ್ಸ್ ಈಕ್ವಿಟಿ ಶೇರ್ಸ್ ಆ್ಯಡ್ ಆಗಿದ್ರೆ ಅದನ್ನು ಆ್ಯಡ್ ಮಾಡೋದು. ಆಲ್ರೆಡಿ ಇದ್ದಿದ್ದ ಶೇರ್ಸ್ ಎಷ್ಟು, 2 lakh ರೂಪೀಸಿಗೆ ಒಂದೊಂದು ಶೇರಿನ ವ್ಯಾಲ್ಯೂ 10,000 ಅಂದರೆ 2 lakh ಡಿವೈಡೆಡ್ ಬೈ 10 ಮಾಡಿದವಾಗ 2 ಶೇರ್ಸ್ ಎಷ್ಟು, 20,000. ಸೊ ಇಲ್ಲಿ ನೋಡಿ, ನಾನು ನಂಬರ್ ಆಫ್ ಈಕ್ವಿಟಿ ಶೇರ್ಸಲ್ಲಿ ಓಲ್ಡ್ ಶೇರ್ಸು 20,000 ಅಂತ ಫಸ್ಟ್ ಪ್ಲ್ಯಾನಲ್ಲಿ ಬರ್ದಿದ್ದೀನಿ. ನ್ಯೂ ಶೇರ್ಸು 10,000 ಅಂತ ಬರ್ದೀನಿ. ಯಾಕೆ ಹೇಳಿ, ಇಲ್ಲಿ ಹೊಸದಾಗಿ ಮತ್ತೆ ಫಸ್ಟ್ ಪ್ಲ್ಯಾನಲ್ಲಿ 10,000 ಶೇರ್ಸ್ ಆ್ಯಡ್ ಆಯಿತು. ಓಲ್ಡ್ ಶೇರ್ಸು 20,000, ನ್ಯೂ ಶೇರ್ಸು 10,000. ಸೊ ನ್ಯೂ ಶೇರ್ಸ್ 10,000, ಓಲ್ಡ್ ಶೇರ್ಸ್ 20,000. ನೆಕ್ಸ್ಟು ಪ್ಲ್ಯಾನ್ 2ಅಲ್ಲಿ ಯಾವ ಮತ್ತು ಈಕ್ವಿಟಿ ಶೇರು ಮತ್ತು ಆ್ಯಡ್ ಆಗಲಿಲ್ಲ ಅಲ್ವಾ. ಸೊ ಓಲ್ಡ್ ಶೇರ್ ಮಾತ್ರ ಬರುತ್ತೆ 20,000. ನೆಕ್ಸ್ಟು ಪ್ಲ್ಯಾನ್ 3ಯಲ್ಲೂ ಅಷ್ಟೇ, ಬರೀ ಡಿವೆಂಚರ್ ಇದೆ, ಹಾಗಾಗಿ ಓಲ್ಡ್ ಶೇರ್ ಮಾತ್ರ ಉಳ್ಕೊಂತು 20,000. ಸೊ ಫಸ್ಟ್ ಪ್ಲ್ಯಾನಲ್ಲಿ ಮಾತ್ರ ಓಲ್ಡ್ ಶೇರ್ 20,000,
ಹೊಸದಾಗಿ ಮತ್ತೆ ಶೇರ್ ಈಕ್ವಿಟಿ ಶೇರಿಂದನೇ ನೀವು ಫಂಡ್ ರೈಸ್ ಮಾಡೋದ್ರಿಂದ ಹೊಸದಾಗಿ 10,000 ಶೇರ್ಸ್ ಸೇರ್ಕೊಂತು. ಸೊ 20,000 ಪ್ಲಸ್ 10,000 ಮಾಡೋದ್ವಾಗ ಎಷ್ಟು ಬಂತು? 30,000. 20,000 ಆ್ಯಸ್ ಇಟ್ ಈಸ್ 20,000, 20,000 ಆ್ಯಸ್ ಇಟ್ ಈಸ್ 20,000. ಈ ಮೂರು ಕೂಡ ಗ್ರೀನ್ ಕಲರಲ್ಲಿ ಬರ್ತೀನಲ್ಲ, ಇದೇನಿದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಈಗ ಗ್ರೀನ್ ಕಲರಲ್ಲಿ ಏನು ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಮೌಂಟ್ ಬರ್ತಿದೆ, ಅದು ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗಾಗಲೇ ತುಂಬ ಲೆಕ್ಕ ಮಾಡಿರೋದ್ರಿಂದ ನಿಮ್ಗೆ ಆ ಪ್ರೊಸೀಜರು ಆಲ್ರೆಡಿ ಗೊತ್ತಿರುತ್ತೆ. ಸೊ 30,000 ಡಿವೈಡ್ ಬೈ 30,000 ರುಪೀಸ್ 1, 18,000 ಡಿವೈಡ್ ಬೈ 20,000 ರುಪೀಸ್ 0.9, 25,000 ಡಿವೈಡೆಡ್ ಬೈ 20,000 ರುಪೀಸ್ 1.29 ಅಲ್ವಾ. ಸೊ ಇದರಲ್ಲಿ ಹೈಯೆಸ್ಟ್ EPS ಕೊಡ್ತಾ ಇರೋದು ಯಾವುದು? ಪ್ಲ್ಯಾನ್ 3 ಅಲ್ವಾ, ರುಪೀಸ್ 1.25. ಸೊ ಹಾಗಾಗಿ EBIT ಯಾವಾಗ 60,000 ಇರುತ್ತೆ ಆವಾಗ ನೀವು ಪ್ಲ್ಯಾನ್ 3ನ ಸಜೆಸ್ಟ್ ಮಾಡ್ಬೋದು. ನೆಕ್ಸ್ಟ್ EBIT 20,000 ಜಾಸ್ತಿ ಆದಾಗ, ವೆನ್ EBIT ಈಸ್ ಇನ್ಕ್ರೀಸ್ಡ್ ಬೈ ರುಪೀಸ್ 20,000 ಇನ್ಕ್ರೀಸ್ ಆಯಿತು ಅಂದರೆ ಅರ್ಥ ಏನು? ಆಲ್ರೆಡಿ 60,000 ಆಯಿತು, 20,000 ಜಾಸ್ತಿ ಆಯಿತು ಅಂದರೆ 80,000 ಆಯಿತು. ಸೊ ಪ್ಲ್ಯಾನ್ 1 80,000, ಪ್ಲ್ಯಾನ್ 2 80,000, ಪ್ಲ್ಯಾನ್ 3 80,000. ಸೊ EBIT ಉಳಿದಿದ್ದೆಲ್ಲ ಮತ್ತೆ ಸೇಮ್. ಇಂಟ್ರೆಸ್ಟು ಪ್ಲ್ಯಾನ್ 3ಗೆ ಮಾತ್ರ ಲೆಸ್ ಮಾಡ್ತೀರಾ, 10,000 ಇದೆ ಅದು ಆ್ಯಸ್ ಇಟ್ ಈಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 80,000 70,000 ಬಂತು. ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ 50% ಮಾಡ್ತೀರಾ, 80,000 50 ಅಂದರೆ 40,000, 80,000 ಮತ್ತೆ 50% ಅಂದರೆ 40,000, 70,000 50% ಅಂದರೆ ಮತ್ತೆ 35,000. ಲೆಸ್ ಮಾಡಿದ್ರೆ ನಿಮ್ಗೆ ಸಿಗೋದೇನೋ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ಫಸ್ಟ್ ಯಾರಿಗೆ ಡಿವಿಡೆಂಡ್ ಕೊಡಬೇಕು? ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು. ಸೊ ಮತ್ತು ಆ್ಯಸ್ ಇಟ್ ಈಸ್ ಸೇಮ್, ಇಲ್ಲಿ ಎಷ್ಟಿತ್ತು 12,000, ಪ್ಲ್ಯಾನ್ 2 ಅಲ್ಲಿ ಇಲ್ಲೂ 12,000 ಹಾಕ್ತೀರಾ. ಈಗ ನಿಮ್ಗೆ ಸಿಕ್ಕಿರೋದೇನೋ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಗ್ರೀನ್ ಕಲರಲ್ಲಿ ಇದೆಯಲ್ಲ, 40,000, 28,000, 35,000. ನಂಬರ್ ಆಫ್ ಈಕ್ವಿಟಿ ಶೇರ್ಸು ಅಷ್ಟೇ, ಇಲ್ಲಿ ಏನಿದೆಯೋ ಅದೇ ಆ್ಯಸ್ ಇಟ್ ಈಸ್ ಕಾಪಿ. ಸೊ ಮತ್ತೆ EPS ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಗ್ರೀನ್ ಕಲರ್ ಡಿವೈಡೆಡ್ ಬೈ ಗ್ರೀನ್ ಕಲರ್, 40,000 ಡಿವೈಡೆಡ್ ಬೈ 30,000, 28,000 ಡಿವೈಡೆಡ್ ಬೈ 20,000, 35,000 ಡಿವೈಡೆಡ್ ಬೈ 20,000 ಮಾಡಿದ್ರೆ ರುಪೀಸ್ 1.33, ರುಪೀಸ್ 1.44, ರುಪೀಸ್ 1.75. ಓಕೆನಾ? ಸೊ ಈಗ ಯಾವುದು ಬೆಟರ್ ಅಂತ ಅನಿಸುತ್ತೆ? ಯಾವುದು ಹೈಯೆಸ್ಟ್ EPS ಇದೆಯೋ ಅದು 1.75. ಸೊ ಪ್ಲ್ಯಾನ್ 3 ಕೂಡ ಇಲ್ಲಿ ನಮಗೆ ಪ್ರಾಫಿಟಬಲ್ ಅಥವಾ ನಮ್ಮ ಶೇರ್ನ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ. ಓಕೆನಾ? ಸೊ ಇದಿಷ್ಟು ನಾನು ರೆಫರೆನ್ಸಿಗೆ ಯೂಸ್ ಮಾಡಿರೋ ಬುಕ್ಕು. ನಿಮಗೆ ನೀವು ಈ ಬುಕ್ಸ್ಗಳನ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.